ಆರಂಭದಲ್ಲೇ ಹೇಳ್ತಾ ಇದ್ರಿ ಬಿಗ್ ಬಾಸ್ ಅಂದರೆ ಸ್ಕ್ರಿಪ್ಟೆಡ್ ಏನೋ ಅಂತ ಡೌಟ್ ಇರುತ್ತೇನಂತ. ಹೀಗೆ ಕೆಲವು ಸನ್ನಿವೇಶಗಳು ಬಿಗ್ ಬಾಸ್ ಮನೆಯಲ್ಲಿ ಬದಲಾಗುವಂಥದ್ದನ್ನು ನೋಡಿದಾಗ ಪ್ರೇಕ್ಷಕರಿಗೆ ಏನೋ ಒಂದು ರೀತಿ ಕುತೂಹಲಗಳಿರುತ್ತೆ. ಇದೇನಾದರೂ ಬೇಕಂತಲೇ ಆಗಿರ್ಬೋದಾ, ಬೇಕಂತಲೇ ಮಾಡಿರ್ಬೋದಾ ಅನ್ನೋದು. ಇದನ್ನ ಹೆಂಗೆ ನೀವು ಕಂಟೆಸ್ಟೆಂಟ್ ಆಗಿ ತಗೋತೀರಿ ಅಂತ? ಸರ್, ಯಾವುದೂ ಸ್ಕ್ರಿಪ್ಟೆಡ್ ಇಲ್ಲ. ಯಾಕಂದರೆ ನಾನೇ ಒಂದೆರಡು ವಿಡಿಯೋ ಮಾಡಿದ್ದೀನಿ ಬಿಗ್ ಬಾಸ್ ಮುಂಚೆ, ಒಂದು 4 years 5 years ಬ್ಯಾಕ್. ನಾನು ಬಿಗ್ ಬಾಸ್ ಬಗ್ಗೆ ಮುಂಚೆ ಯಾವತ್ತೂ ಪಾಸಿಟಿವ್ ಆಗೇ ಇರಲಿಲ್ಲ ನನ್ನ ಮೈಂಡಲ್ಲಿ. ನಾನು ಸ್ಕ್ರಿಪ್ಟೆಡ್ ಅಂತಾನೆ ಅನ್ಕೊಂಡಿದ್ದೆ, ಬಟ್ ನಥಿಂಗ್ ಇಸ್ ಸ್ಕ್ರಿಪ್ಟೆಡ್. ನಾವು ಒಳಗಡೆ ಏನಿರ್ತೀವೋ ಅದೇ ನೀವುಗಳು ನೋಡೋದು. ಅಲ್ಲಿ ಯಾವ ವ್ಯಕ್ತಿತ್ವ ಅಲ್ಲಿ ಇರ್ತೀವೋ ಅದೇ ಸೇಮ್ ವ್ಯಕ್ತಿತ್ವನೇ ಆಚೆ ನೀವು ನೋಡೋದು. ಸೊ ಏನೂ ಸ್ಕ್ರಿಪ್ಟೆಡ್ ಇಲ್ಲ. ಅಲ್ಲಿ ಹೆಂಗೆ ಆಟ ಆಡ್ಕೊಂಡು ಹೋಗ್ತೀವೋ, ಯಾಕಂದ್ರೆ ಈ ಸತಿ ಲೈವ್ ಕೂಡ ಇತ್ತು, ಅಲ್ಲಿ ಏನು ಮಾಡೋಕ್ಕೂ ಆಗಲ್ಲ, ಅಲ್ಲಿ ಏನಾಗ್ತಾ ಇದೆ ಅದನ್ನೇ ತೋರಿಸ್ತಾ ಇದ್ಲು. ಸೊ ನನಗೂ ನನ್ನ ಎಪಿಸೋಡು ಏನು ತೋರಿಸಿದ್ದಾರೆ ಅಂತ ಐಡಿಯಾನೇ ಇಲ್ಲ. ಬಟ್ ಆಚೆ ಬಂದಾಗ ಗೊತ್ತಾಯ್ತು ನಾನು ತುಂಬಾ ಚೆನ್ನಾಗಿ ಆಡಿದ್ದೀನಿ, ನನ್ನ ಜನಗಳೆಲ್ಲ ಮೆಚ್ಚಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ ಅಂತ. ಇವಾಗ ನಾನು ನೋಡಿ ಒಂದು ಎಪಿಸೋಡ್ ನೋಡಿಲ್ಲ, ಬಟ್ ಆಚೆ ಬಂದಾಗ ಗೊತ್ತಾಗ್ಬಿಡತ್ತೆ. ನಾವು ಅಲ್ಲಿ ಕೆಟ್ಟದಾಗಿ ನಡ್ಕೊಂಡಿದ್ದಿದ್ರೆ ಆಚೆ ಬಂದಾಗ ನಮ್ಗೆ ಗೊತ್ತಾಗ್ತಿತ್ತು ನಮ್ಮ ವ್ಯಕ್ತಿತ್ವ ಹಿಂಗಾಗಿದೆ ಅಂತ. ಬಟ್ ನಾನು ಆಚೆ ಬಂದಾಗ ವೆರಿ ಪಾಸಿಟಿವ್, ಎಲ್ಲೋ ಒಂದು ನೆಗೆಟಿವ್ ಇಲ್ಲ, ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ ಜನ. ಸೊ ದಟ್ ಮೀನ್ಸ್ ನಾನು ತುಂಬಾ ಚೆನ್ನಾಗಿ ಆಡಿದ್ದೀನಿ ಅಂತ. ಇನ್ನೇ ನಿಮ್ಮನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಬರುವಂಥ ಸನ್ನಿವೇಶ, ಸೊ ಅದನ್ನ ಹೆಂಗೆ ಡೈಜೆಸ್ಟ್ ಮಾಡ್ಕೊತಿದ್ರಿ, ಹೆಂಗೆ ಫೇಸ್ ಮಾಡಿದ್ರಿ? ಡಿಸಪಾಯಿಂಟ್ ಅಂತೂ ಆದೆ. ಆಕ್ಚುಲಿ 5th place ಅಲ್ಲಿ ಇರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಟಾಪ್ 3 ಇಲ್ಲ ಅಂದ್ರೆ ಟಾಪ್ 2 ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಎನಿವೆ, ನಾನು 4th week ಅಲ್ಲಿ ಎಂಟ್ರಿ ಆಗಿದ್ದು, ಅಂಡ್ 4th week ಇಂದ ಕೊನೆ ತನಕ ಟ್ರಾವೆಲ್ ಮಾಡೋದ್ನಲ್ಲ, ಅದೇ ಖುಷಿ. ಐ ಆಮ್ ವೆರಿ ಹ್ಯಾಪಿ ಅಂಡ್ ತುಂಬಾ ಪ್ರೌಡ್ ಕೂಡ. ಯಾಕೆಂದ್ರೆ ಐ ವಾಸ್ ನೋ ಬಡಿ. ಇದು ಮುಂಚೆ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್, ಅಂಡ್ ಎಲ್ಲೂ ರೆಕಗ್ನೇಷನ್ ಸಿಕ್ಕಿರ್ಲಿಲ್ಲ. ಕಲರ್ಸ್ ಅವ್ರು ನನ್ನ ಕರೆದಿ ಕ್ವಾಟ್ಲೆ ಕಿಚನ್ಗೆ ಕಳ್ಸೋದು, ಸೀಸನ್ ವಿನ್ನರ್ ಆದೆ, ಅಲ್ಲಿಂದ ಬಿಗ್ ಬಾಸ್ ಮನೆಗೆ ಕಳ್ಸೋದು, ತುಂಬಾ ರೆಕಗ್ನೇಷನ್ ಸಿಕ್ತು. ಸೊ ಬಿಗ್ ಥ್ಯಾಂಕ್ಸ್ ಟು ಕಲರ್ಸ್ ಅಂಡ್ ಸುದೀಪ್ ಸರ್. ಆರಂಭದಲ್ಲೇ ಹೇಳ್ತಾ ಇದ್ರಿ ಬಿಗ್ ಬಾಸ್ ಅಂದರೆ ಸ್ಕ್ರಿಪ್ಟೆಡ್ ಏನೋ ಅಂತ ಡೌಟ್ ಇರುತ್ತೇನಂತ. ಹೀಗೆ ಕೆಲವು ಸನ್ನಿವೇಶಗಳು ಬಿಗ್ ಬಾಸ್ ಮನೆಯಲ್ಲಿ ಬದಲಾಗುವಂಥದ್ದನ್ನು ನೋಡಿದಾಗ ಪ್ರೇಕ್ಷಕರಿಗೆ ಏನೋ ಒಂದು ರೀತಿ ಕುತೂಹಲಗಳಿರುತ್ತೆ. ಇದೇನಾದರೂ ಬೇಕಂತಲೇ ಆಗಿರ್ಬೋದಾ, ಬೇಕಂತಲೇ ಮಾಡಿರ್ಬೋದಾ ಅನ್ನೋದು. ಇದನ್ನ ಹೆಂಗೆ ನೀವು ಕಂಟೆಸ್ಟೆಂಟ್ ಆಗಿ ತಗೋತೀರಿ ಅಂತ? ಸರ್, ಯಾವುದೂ ಸ್ಕ್ರಿಪ್ಟೆಡ್ ಇಲ್ಲ. ಯಾಕಂದ್ರೆ ನಾನೇ ಒಂದೆರಡು ವಿಡಿಯೋ ಮಾಡಿದ್ದೀನಿ ಬಿಗ್ ಬಾಸ್ ಮುಂಚೆ, ಒಂದು 4 years 5 years ಬ್ಯಾಕ್. ನಾನು ಬಿಗ್ ಬಾಸ್ ಬಗ್ಗೆ ಮುಂಚೆ ಯಾವತ್ತೂ ಪಾಸಿಟಿವ್ ಆಗೇ ಇರಲಿಲ್ಲ ನನ್ನ ಮೈಂಡಲ್ಲಿ. ನಾನು ಸ್ಕ್ರಿಪ್ಟೆಡ್ ಅಂತಾನೆ ಅನ್ಕೊಂಡಿದ್ದೆ, ಬಟ್ ನಥಿಂಗ್ ಇಸ್ ಸ್ಕ್ರಿಪ್ಟೆಡ್. ನಾವು ಒಳಗಡೆ ಏನಿರ್ತೀವೋ ಅದೇ ನೀವುಗಳು ನೋಡೋದು. ಅಲ್ಲಿ ಯಾವ ವ್ಯಕ್ತಿತ್ವ ಅಲ್ಲಿ ಇರ್ತೀವೋ ಅದೇ ಸೇಮ್ ವ್ಯಕ್ತಿತ್ವನೇ ಆಚೆ ನೀವು ನೋಡೋದು. ಸೊ ಏನೂ ಸ್ಕ್ರಿಪ್ಟೆಡ್ ಇಲ್ಲ. ಅಲ್ಲಿ ಹೆಂಗೆ ಆಟ ಆಡ್ಕೊಂಡು ಹೋಗ್ತೀವೋ, ಯಾಕಂದ್ರೆ ಈ ಸತಿ ಲೈವ್ ಕೂಡ ಇತ್ತು, ಅಲ್ಲಿ ಏನು ಮಾಡೋಕ್ಕೂ ಆಗಲ್ಲ, ಅಲ್ಲಿ ಏನಾಗ್ತಾ ಇದೆ ಅದನ್ನೇ ತೋರಿಸ್ತಾ ಇದ್ಲು. ಸೊ ನನಗೂ ನನ್ನ ಎಪಿಸೋಡು ಏನು ತೋರಿಸಿದ್ದಾರೆ ಅಂತ ಐಡಿಯಾನೇ ಇಲ್ಲ. ಬಟ್ ಆಚೆ ಬಂದಾಗ ಗೊತ್ತಾಯ್ತು ನಾನು ತುಂಬಾ ಚೆನ್ನಾಗಿ ಆಡಿದ್ದೀನಿ, ನನ್ನ ಜನಗಳೆಲ್ಲ ಮೆಚ್ಚಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ ಅಂತ. ಇವಾಗ ನಾನು ನೋಡಿ ಒಂದು ಎಪಿಸೋಡ್ ನೋಡಿಲ್ಲ, ಬಟ್ ಆಚೆ ಬಂದಾಗ ಗೊತ್ತಾಗ್ಬಿಡತ್ತೆ. ನಾವು ಅಲ್ಲಿ ಕೆಟ್ಟದಾಗಿ ನಡ್ಕೊಂಡಿದ್ದಿದ್ರೆ ಆಚೆ ಬಂದಾಗ ನಮ್ಗೆ ಗೊತ್ತಾಗ್ತಿತ್ತು ನಮ್ಮ ವ್ಯಕ್ತಿತ್ವ ಹಿಂಗಾಗಿದೆ ಅಂತ. ಬಟ್ ನಾನು ಆಚೆ ಬಂದಾಗ ವೆರಿ ಪಾಸಿಟಿವ್, ಎಲ್ಲೋ ಒಂದು ನೆಗೆಟಿವ್ ಇಲ್ಲ, ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ ಜನ. ಸೊ ದಟ್ ಮೀನ್ಸ್ ನಾನು ತುಂಬಾ ಚೆನ್ನಾಗಿ ಆಡಿದ್ದೀನಿ ಅಂತ. ಇನ್ನೇ ನಿಮ್ಮನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಬರುವಂಥ ಸನ್ನಿವೇಶ, ಸೊ ಅದನ್ನ ಹೆಂಗೆ ಡೈಜೆಸ್ಟ್ ಮಾಡ್ಕೊತಿದ್ರಿ, ಹೆಂಗೆ ಫೇಸ್ ಮಾಡಿದ್ರಿ? ಡಿಸಪಾಯಿಂಟ್ ಅಂತೂ ಆದೆ. ಆಕ್ಚುಲಿ 5th place ಅಲ್ಲಿ ಇರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಟಾಪ್ 3 ಇಲ್ಲ ಅಂದ್ರೆ ಟಾಪ್ 2 ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಎನಿವೆ, ನಾನು 4th week ಅಲ್ಲಿ ಎಂಟ್ರಿ ಆಗಿದ್ದು, ಅಂಡ್ 4th week ಇಂದ ಕೊನೆ ತನಕ ಟ್ರಾವೆಲ್ ಮಾಡೋದ್ನಲ್ಲ, ಅದೇ ಖುಷಿ. ಐ ಆಮ್ ವೆರಿ ಹ್ಯಾಪಿ ಅಂಡ್ ತುಂಬಾ ಪ್ರೌಡ್ ಕೂಡ. ಯಾಕೆಂದ್ರೆ ಐ ವಾಸ್ ನೋ ಬಡಿ. ಇದು ಮುಂಚೆ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್, ಅಂಡ್ ಎಲ್ಲೂ ರೆಕಗ್ನೇಷನ್ ಸಿಕ್ಕಿರ್ಲಿಲ್ಲ. ಕಲರ್ಸ್ ಅವ್ರು ನನ್ನ ಕರೆದಿ ಕ್ವಾಟ್ಲೆ ಕಿಚನ್ಗೆ ಕಳ್ಸೋದು, ಸೀಸನ್ ವಿನ್ನರ್ ಆದೆ, ಅಲ್ಲಿಂದ ಬಿಗ್ ಬಾಸ್ ಮನೆಗೆ ಕಳ್ಸೋದು, ತುಂಬಾ ರೆಕಗ್ನೇಷನ್ ಸಿಕ್ತು. ಸೊ ಬಿಗ್ ಥ್ಯಾಂಕ್ಸ್ ಟು ಕಲರ್ಸ್ ಅಂಡ್ ಸುದೀಪ್ ಸರ್.